ಫ್ರೆಂಡ್ಸ್, ತೇಜ ಫುಡ್ ವರ್ಡ್ಗೆ ಸ್ವಾಗತ. ಶ್ರಾವಣ ಬಂತು, ಶ್ರೀನಿವಾಸನಿಗೆ ಯಾವ ಪ್ರಸಾದ ಮಾಡಬೇಕು ಅನ್ಕೋತಾ ಇದ್ದೀರಾ? ಶ್ರಾವಣದಲ್ಲಿ ಶ್ರೀನಿವಾಸನಿಗೆ ಪ್ರಿಯವಾದ ಅವಲಕ್ಕಿ ಪ್ರಸಾದ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 1 ಕಪ್ಪು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ನೆನೆ ಹಾಕ್ತಾಯಿದ್ದೀನಿ. 1 ನಿಮಿಷ ನೆನ್ಕೋಬೇಕಿದು. ನೀರು ಹಾಕಿ ವಾಶ್ ಮಾಡಿ 1 ನಿಮಿಷ ನೆನೆ ಹಾಕ್ಬಿಡ್ತಾಯಿದ್ದೀನಿ. ಈಗ ಒಂದು ಬಾಳೆಹಣ್ಣು, ಏಲಕ್ಕಿ ಮತ್ತು ಒಣಶುಂಠಿ, ಅರ್ಧ ಕಪ್ ಕಾಯಿ, ಅರ್ಧ ಕಪ್ಪು ಬೆಲ್ಲ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಈಗ ಬಾಳೆಹಣ್ಣ ಕಟ್ ಮಾಡ್ಕೊಳ್ಳೋಣ. ನಾನು ಮೇಲೆ ಮತ್ತು ಕೆಳಗಡೆ ಕಟ್ ಮಾಡಿಕೊಂಡು ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆದು ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೋಬೇಕು. ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮಗೆ 2 ಬೇಕು ಅಂದರೆ 2 ತೊಗೋಬೋದು, 3 ಬೇಕು ಅಂದರೆ 3 ತೊಗೋಬೋದು. ನಾನಿಲ್ಲಿ 1 ತೊಗೊಂಡಿದ್ದೀನಿ. ನೋಡಿ, ಈಗ ರೌಂಡು ಕಟ್ ಮಾಡ್ಕೋತಾ ಇದ್ದೀನಿ. ಶ್ರೀನಿವಾಸನಿಗೆ ಅವಲಕ್ಕಿ ಪ್ರಸಾದ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಇವತ್ತು ಅವಲಕ್ಕಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅವಲಕ್ಕಿ ನೆಂದಿದೆ ಚೆನ್ನಾಗಿ, 1 ನಿಮಿಷ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿರೋ ಅಂಥ ರೌಂಡಿಗೆ ಬಾಳೆಹಣ್ಣು ಮತ್ತು ಅರ್ಧ ಕಪ್ಪು ಬೆಲ್ಲ. ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ. ಈಗ ತುರಿದಿಟ್ಕೊಂಡಿರುವಂಥ ಕಾಯಿ ಅರ್ಧ ಕಪ್ಪು ಮತ್ತು ಶುಂಠಿ ಮತ್ತು ಏಲಕ್ಕಿನ ನಾನು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಮಿಕ್ಸ್ ಆಗ್ತಾ ಇದೆ. ಏಲಕ್ಕಿ, ಶುಂಠಿ, ಬೆಲ್ಲ, ಕಾಯಿ, ಬಾಳೆಹಣ್ಣು, ಅವಲಕ್ಕಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ, ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತವ. 10 ನಿಮಿಷ ಸಾಕು, ಈ ಪ್ರಸಾದ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವೇನಾದರೂ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋಸ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.